ಇವತ್ತು ನೀವು ಒಂದು ಕ್ಯಾಮ್ರಾ ಬಗ್ಗೆ ಮಾಹಿತಿ ಕೊಡ್ತಾ ಇವತ್ತು 4K ಕ್ಯಾಮ್ರಾದಲ್ಲಿ ನೀವು ಫೋಟೋನ ಕ್ಲಿಕ್ ಮಾಡೋದು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ ಮೂಲಕ ನೀವು 4Kಯಲ್ಲಿ ವಿಡಿಯೋ ಅಲ್ಲಿ ಫೋಟೋ ಅಲ್ಲಿ ಶೂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇವತ್ತು ಆ ಆ್ಯಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರಾದರೂ ನಮ್ಮ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ ಥರ ವಿಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕ್ಯಾಮ್ರಾದನ್ನು ಕ್ಲಿಯರಿಟಿ ಫೋಟೋವನ್ನು ತಗೊಳ್ಬೋದು ಫ್ರೆಂಡ್ಸ್. 4Kಯಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಕಾಣ್ತಿದೆಯಲ್ಲ, ಓಪನ್ ಕ್ಯಾಮ್ರಾ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಯಾಮ್ರಾ ಓಪನ್ ಮಾಡ್ತೀನಿ. ಇವಾಗ ನೋಡಿ, ಕ್ಯಾಮ್ರಾ ನಿಮ್ಗೆ ಯಾವುದು ಮೆಗಾ ಪಿಕ್ಸೆಲ್ ಇದೆ ಅಂತೆಲ್ಲ ತೋರಿಸುತ್ತೆ ಫ್ರೆಂಡ್ಸ್. ನೀವು ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಇದೆ ನೋಡಿ, ವಿಡಿಯೋ ಮೇಲೆ ನೋಡಿ ನಿಮ್ಗೆ ಇಲ್ಲಿ ಎಲ್ಲ ಟಾಪ್ ಮೇಲೆ 4K ಕಾಣ್ತಿಲ್ಲ, 3840 ಇಂಟು 2160 ಕಾಣ್ತಿದೆ. ಅಲ್ಲಿ ನೋಡಿ, ಅದು ನಿಮಗೆ 4K ಇದೆ ಅಲ್ಲಿ. ಇವಾಗ ನೀವು ಬೇರೆದು ಯಾವುದಾದ್ರೂ ಬೇಕು ಚೇಂಜ್ ಮಾಡ್ಕೋಬೋದು. ಫುಲ್ HD ಇದೆ ಅಲ್ಲಿ ನೋಡಿ, ಈ ಥರ ರೆಸಲ್ಯೂಷನ್ ಇದೆ. ನೀವು ಇದರಲ್ಲಿ ಚೆಕ್ ಮಾಡ್ಕೊಂಬಿಟ್ಟು ನೀವು ಕ್ಯಾಮ್ರಾ ಕ್ವಾಲಿಟಿ ಯಾವ ಥರ ಬೇಕೋ ಆ ಥರ ಇದರಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ವಿಡಿಯೋ ನಿಮಗೆ ನೋಡಿ, ಇಲ್ಲಿ ಮೇಲ್ಗಡೆ ಕ್ಯಾಮ್ರಾ ಸೆಟ್ಟಿಂಗ್ ಇದೆ ಫ್ರೆಂಡ್ಸ್. ನಿಮ್ಮ ಕ್ಯಾಮ್ರಾ ನೋಡಿ 4000 ಇಂಟು 3000 ಈ ಥರ ಇದೆ ಫ್ರೆಂಡ್ಸ್. ಇಲ್ಲಿ ಬೇಕಾದ್ರೆ ನೀವು ಯಾವ ರಿಸಲ್ಯೂಷನ್ ಬೇಕಾದರೂ ನೀವು ಹೋಗಿ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡಿ ಈ ಥರ ಇರುತ್ತೆ. ನಿಮ್ಗೆ ಯಾವ್ದು ಕ್ಯಾಮ್ರಾ ಬೇಕೋ ಅದರಲ್ಲಿ ಹೋಗಿ ಚಾಯ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೇನಾದರೂ ಸ್ಟ್ಯಾಂಪ್ ಬೇಕಿದ್ದು ಓಪನ್ ಕ್ಯಾಮ್ರಾ ಅಂತೇಳಿ ಇಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಕ್ಯಾಮ್ರಾ ಸ್ಟ್ಯಾಂಪ್ ಫೋಟೋ ಮೇಲೆ ಇಟ್ಕೋಬೋದು. ಲೊಕೇಶನ್ ಎಲ್ಲ ತೋರಿಸುತ್ತೆ, ಯಾವ ಲೊಕೇಶನ್ ಯಾವ ಟೈಮಿಂಗ್ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್. ಅದರಲ್ಲಿ ಇಲ್ಲಿ ಬೇಕಾದ್ರೆ HD ಕ್ವಾಲಿಟಿಯನ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ಫೋಟೋಸ್ HD ಕ್ವಾಲಿಟಿಯಲ್ಲಿ HDRಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು HDR ಸೇವ್ ಇಟ್ಟಿಲ್ಲ. ನೀವು ಲೊಕೇಶನ್ ಕೂಡ ಇಲ್ಲಿ ಕೇಳುತ್ತೆ ಫ್ರೆಂಡ್ಸ್. ಲೊಕೇಶನ್ ಬೇಕಾದ್ರೆ ಹಾಕೋಬೋದು ನೀವು, ಆ ಥರ ಏನಿಲ್ಲ. ಲೊಕೇಶನ್ ಕೂಡ ಹಾಕೋಬೋದು ಇಲ್ಲಿ. ಬನ್ನಿ, ಇಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಕ್ಯಾಮ್ರಾ ಯಾವ ಥರ ವರ್ಕ್ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ಬ್ಯಾಗ್ ಬಂದುಬಿಟ್ಟು ಇನ್ನೊಂದು ವಿಡಿಯೋ ಇದೆ ಫ್ರೆಂಡ್ಸ್. ಇವಾಗ ವಿಡಿಯೋದಲ್ಲಿ ನಿಮಗೆ ಟೈಮಿಂಗ್ ಎಲ್ಲ ತೋರಿಸುತ್ತೆ, ಡಿಸ್ಪ್ಲೇ ಕಾಣಿಸ್ತಿಲ್ಲ, ಈ ಟೈಮಿಂಗ್ ಎಲ್ಲ ತೋರಿಸುತ್ತೆ. ಟೈಮಿಂಗಲ್ಲಿ ನೀವು ಇದರಲ್ಲಿ ಝೂಮ್ ಕೂಡ ಮಾಡ್ಕೋಬೋದು, ಕ್ಲಿಯರ್ ಮಾಡ್ಕೋಬೋದು. ನಾನೊಂದು ವಿಡಿಯೋ ತೋರಿಸ್ತೀನಿ. ಈಗ ನಿಮಗೆ ಝೂಮ್ ಮಾಡ್ತೀನಿ. ನೋಡಿ, ಕ್ಲಿಯರಿಟಿ ಕೂಡ ಮಾಡ್ಕೋಬೋದು ಇದರಲ್ಲಿ ಬಂದುಬಿಟ್ಟು ನೀವು ಈ ಥರ ನೋಡಿ. ಇವಾಗ ಏನಕ್ಕೆ ಕಾಣಿಸ್ತಲ್ಲ, ಇಲ್ಲಿ ಕಮ್ಮಿ ಮಾಡ್ಕೊಂಬಿಟ್ಟು ನೀವು ವಿಡಿಯೋ ಕ್ಲಿಯರಿಟಿ ಕೂಡ TVL ಕ್ಯಾಮ್ರಾ ಆ್ಯಡ್ ಮಾಡಿದ್ರೆ ಇದೇ ಥರದ್ದು ಬರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಫೋಟೋ ವಿಡಿಯೋ ಏನಾದರೂ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ. ಇವಾಗ ಭಾಳ ಝೂಮ್ ಇದೆ ಫ್ರೆಂಡ್ಸ್. ಇದು ಕಮ್ಮಿ ಮಾಡ್ಕೋಬೋದು ನೋಡಿ. ಇದು ನೋಡಿ, ಈ ಥರ ನೀವು ಎಲ್ಲೇ ಕೂತ್ಕೊಂಡು ಸ್ವಲ್ಪ ದೂರ ಕೂತ್ಕೊಂಡ್ಬಿಟ್ರು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ಝೂಮ್ 6.58 ಇಂಟು ಇದೆ ಫ್ರೆಂಡ್ಸ್. ಇದು ಈ ಥರ ನೀವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಕ್ಯಾಮ್ರಾದಲ್ಲೂ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಕ್ಯಾಮ್ರಾ ಕ್ಲಿಕ್ ಮಾಡ್ತೀನಿ. ಕ್ಯಾಮ್ರಾ ನೋಡಿ ಕರ್ಕೋತೀನಿ. ಇವಾಗ ನೋಡಿ, ಏನಾದರೂ ಕ್ಲಿಯರ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನಾನು ಇವಾಗ ಬ್ರೈಟ್ನೆಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಜಾಸ್ತಿ ಆದರೆ ಏನೂ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಇದು ಕ್ಯಾಮ್ರಾದಿದೆ ಫ್ರೆಂಡ್ಸ್. ಇದು 5.45 ರೆಸಲ್ಯೂಷನಲ್ಲಿದೆ. ಟೈಮಿಂಗ್ ಎಲ್ಲ ಇರುತ್ತೆ, GB ಇರುತ್ತೆ, HDR ಕ್ವಾಲಿಟಿದಾಗ ಇದೆ ಫ್ರೆಂಡ್ಸ್. ನೀವೇನಾದರೂ ಬೇಕಂದರೆ ಇಲ್ಲಿ ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡ್ಬೋದು, ಅನ್ಲಾಕು ಮಾಡ್ಬೋದು. ಈ ಥರ ಇದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಬೇಕಾದರೆ ನಿಮಗೆ ಬ್ರೈಟ್ನೆಸ್ಸು, ಸ್ಟಾರ್ಚು, ನಿಮಗೆ ಏನಾದರೂ ಬೇಕಾದರೆ ಇಲ್ಲಿ ಕ್ವಾಲಿಟಿ HDRನ ಫ್ರೀ ಹಾಕಿದ್ದೀನಿ. HDRಲ್ಲಿ ತೋರಿಸುತ್ತೆ, ಕ್ಯಾಮ್ರಾ ರೆಸಲ್ಯೂಷನ್ ತೋರಿಸುತ್ತೆ. ನೀವು ಬೇಕಾದ್ರೆ ಚೇಂಜು ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಟೈಮರ್ ಕೂಡ ಇಟ್ಕೋಬೋದು ಇಲ್ಲಿ ನೀವು ಡಿಸ್ಪ್ಲೇ ಮೇಲೆ ನೋಡಿ. 5 ಸೆಕೆಂಡ್, 10 ಸೆಕೆಂಡ್, 3 ಸೆಕೆಂಡ್, 2, 1, 0 ಈ ಥರ ಇದೆ. ಈ ಥರ ಇದೆ ಮೋಡು. ಇದು ಮೂಡು ಚೇಂಜ್ ಆಗುತ್ತೆ. ಎಲ್ಲ ಟಾರ್ಚ್ ಬಿತ್ತು ಇವಾಗ ಈ ಥರ. ಇದರಲ್ಲಿ ಹೋಗ್ಬಿಟ್ಟು HDR DR ಮಾಡ್ಕೋಬೋದು. ಇಲ್ಲಿ ನೋಡಿ, ಮತ್ತೆ ಲೈಟ್ ಬೇಕು ನನ್ನ ಫೋನಲ್ಲಿ. ಸೆಟ್ಟಿಂಗ್ ಚೇಂಜ್ ಆದಾಗೊಂಬ ಲೈಟ್ ಬೀಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಟೈಮರ್ ಆಫ್, ರೆಸಲ್ಯೂಷನ್,
ಬ್ಯಾಲೆನ್ಸ್ ಕೂಡ, ಸ್ಕ್ರೀನ್ ಮೋಡ್ ಕೂಡ ಇದೆ, ಕಲರ್ ಎಫೆಕ್ಟ್ ಕೂಡ ಇದೆ ನೋಡಿ. ಕಲರ್ ಈ ಥರ ಹೋಗ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ನೋಡಿ. ಇವಾಗ ಬಂತು. ಈ ಥರ ಬೇಡ ನಮಗೆ. ಆಟೋ ಲೆವೆಲ್ ಬೇಕಾ? ಆಟೋ ಲೆವೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಟೋ ಲೆವೆಲ್ ಸ್ಕ್ವೇರನ್ನು ನಿಮಗದು ಸ್ಕ್ರೀನಲ್ಲಿ ತೋರಿಸ್ತೇವೆ ಸ್ಕ್ವೇರ್ನಾಗ ನಿಮ್ಗೆ. ಆಟೋ ಲೆವೆಲ್ ಬೇಡ. ಅಂದರೆ ಕ್ಯಾಮ್ರಾ ಒಂದು ವೇಳೆ ಕ್ರಾಸ್ ಆದರೂ ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಕ್ಯಾಮ್ರಾ ಕ್ರಾಸ್ ಆಗಿದೆ ಅಂದ್ಬಿಟ್ಟು. ಅದು 4 ಸ್ಕ್ವೇರ್ ಬಂತು ಅಂದರೆ ಕ್ಯಾಮ್ರಾ ಮಧ್ಯದಲ್ಲಿದೆ ಅಂತ ಅರ್ಥ ಫ್ರೆಂಡ್. ಕ್ಯಾಮ್ರಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.